ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇದೆ. ಆದ್ರೆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತಕ್ಕಂತ ಒಂದು ಇಚ್ಛಾಶಕ್ತಿ, ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಏನು ಪರಿಹಾರನ ಕೊಡಬೇಕು, ಈ ಸಮಸ್ಯೆಗಳಿಗೆ ಉತ್ತರವನ್ನ ಕಂಡುಕೊಳ್ತಕ್ಕಂತ ಮನೋಭಾವನೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಇವತ್ತು ಗೋಚರ ಆಗ್ತಾ ಇದೆ. ಎಲ್ಲಾ ಸಮಸ್ಯೆಗಳಿಗೂ ಕೂಡ ಕಾಂಗ್ರೆಸ್ ಸರ್ಕಾರದ ಒಂದು ನಿರ್ಲಕ್ಷ್ಯ ಧೋರಣೆ ಇವತ್ತು ನಾಡಿನ ಪ್ರತಿಯೊಬ್ಬರಿಗೂ ಕೂಡ ಚಿಂತೆಗೆ ಈಡು ಮಾಡಿದೆ. ಏನೇ ಸಮಸ್ಯೆಗಳು ಬಂದರೂ ಸಹ ಹಿಂದಿನ ಬಿಜೆಪಿ ಸರ್ಕಾರವನ್ನ ದೂರುವಂತದ್ದು, ಯಾವುದೇ ಸಮಸ್ಯೆ ಬಂದರೂ ಸಹ ಕೇಂದ್ರ ಸರ್ಕಾರದ ಮೇಲೆ ಜವಾಬ್ದಾರಿಯನ್ನ ಹಾಕುವಂಥದ್ದು, ಮತ್ತೆ ತನ್ನ ಒಂದು ಜವಾಬ್ದಾರಿ ಸ್ಥಾನದಿಂದ ನುಣುಚಿಕೊಳ್ಳುವಂತ ಒಂದು ಷಡ್ಯಂತ್ರ ಕುತಂತ್ರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಸುಳ್ಳು ಹೇಳೋದು ಬಿಟ್ರೆ ಇನ್ನೇನು ಕೂಡ ಅವ್ರು ಮಾಡೋದಕ್ಕೆ ಸಾಧನೆ ಆಗಿಲ್ಲ, ಇನ್ನೇನು ಕೂಡ ಮಾಡೋದಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಬಹುಶಃ ಈ ಕಾಂಗ್ರೆಸ್ ಸರ್ಕಾರದ ಮನೆ ದೇವರೇ ಇವತ್ತು ಸುಳ್ಳಾಗಿರುವಂತದ್ದು, ಸುಳ್ಳೇ ಮನೆ ದೇವರು ಇವತ್ತು ಕಾಂಗ್ರೆಸ್ ಸರ್ಕಾರದ್ದು. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಈ ಸುಳ್ಳಾಟ, ಕಳ್ಳಾಟ ಇವೆಲ್ಲವನ್ನು ಕೂಡ ನಿಲ್ಲಿಸಿ, ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಅಂತ ತಾವೇನು ಹೇಳ್ಕೊಳ್ತಾ ಇದ್ದಾರೆ, 16 ಬಜೆಟ್ ಅನ್ನ ಮಂಡನೆ ಮಾಡಿ ಇವತ್ತು ದೇವರಾಜ್ ಅರಸರ ದಾಖಲೆನ ಮುರಿದಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ನಾಡಿನ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕೊಡಬೇಕು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೇನೆ. ಇಂದಿನ ಪತ್ರಿಕಾಗೋಷ್ಠಿನಲ್ಲಿ 2 ವಿಚಾರವಾಗಿ ಪ್ರಮುಖವಾಗಿ ಇವತ್ತು ಉಲ್ಲೇಖ ಮಾಡೋನಿದ್ದೇನೆ. ಮೊದಲ ವಿಚಾರ, ರಾಜ್ಯದ ಆರೋಗ್ಯ ಇಲಾಖೆಯ ಪರಿಸ್ಥಿತಿ. ಆಸ್ಪತ್ರೆಯಲ್ಲಿರ್ತಕ್ಕಂಥ ಔಷಧಿ ಸಮಸ್ಯೆ ಇರ್ಬೋದು, 108 ಆಂಬ್ಯುಲೆನ್ಸ್ ಅಲ್ಲಿ ಯಾವ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ವೈದ್ಯರು ಅವರು ಕೂಡ ಬೀದಿಗಿಳಿದು ಹೋರಾಟ ಮಾಡುವಂತ ಒಂದು ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದಿಟ್ಟಿರುವಂತದ್ದು. ಸಾವಿರ ದಿನಗಳ ಒಂದು ಸಾಧನಾ ಸಮಾವೇಶ ಮಾಡ್ತಾರೆ ಕಾಂಗ್ರೆಸ್ನವರು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು, ಆದ್ರೆ ಸಮಸ್ಯೆಗಳಿಗೆ ಪರಿಹಾರನ ಕೊಡೋದಕ್ಕೆ ಇವ್ರ ಕಡೆಯಿಂದ ಆಗ್ತಾ ಇಲ್ಲ. ನೋಡಿ, ಒಟ್ಟಾರೆ ಹೊತ್ತು ಇವರ ಬೇಜವಾಬ್ದಾರಿತನದಿಂದ, ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿ ವರ್ತನೆಯಿಂದ ರಾಜ್ಯದ ಆರೋಗ್ಯ ಇಲಾಖೆ ಇವತ್ತು ಐಸಿಯುನಲ್ಲಿದೆ. ರಾಜ್ಯದ ಆರೋಗ್ಯ ಇಲಾಖೆಯೇ ಇವತ್ತು ಐಸಿಯುನಲ್ಲಿದೆ. ಔಷಧಿ ಕೊರತೆ ಇವತ್ತು ಕಾಡ್ತಾ ಇದೆ. ಇವ್ರು ಮಾಡಿರ್ತಕ್ಕಂಥ ಗನಂಗಾರಿ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಜನಪ್ರಿಯತೆಯನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ರಾಜ್ಯದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿದ್ದಂತ ಜನೌಷಧಿ ಕೇಂದ್ರವನ್ನ ಮುಚ್ಚಿ ಹಾಕುವಂತ ಷಡ್ಯಂತ್ರ ಮಾಡಿದ್ರು. ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಮೆಡಿಕಲ್ ಕಾಲೇಜುಗಳಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಏನ್ ಬಡವರು ಹೋಗ್ತಾರೋ ಅಲ್ಲಿ ಔಷಧಿಗಳು ಕೂಡ ಸಿಗದೇನೆ ಬಡವರು ಇವತ್ತು ಪರದಾಡ್ತಾ ಇದ್ದಾರೆ ಕಳೆದ 2 ತಿಂಗಳುಗಳಿಂದ.
ಅನಿವಾರ್ಯವಾಗಿ ಬಡವರು ಇವತ್ತು ಆಸ್ಪತ್ರೆಯಲ್ಲಿರ್ತಕ್ಕಂಥ ವೈದ್ಯರೇ ಇವತ್ತು ಹೇಳ್ತಾ ಇದ್ದಾರೆ, ಖಾಸಗಿ ಫಾರ್ಮಸಿಗಳಿಗೆ ಅಲ್ಲಿ ಹೋಗಿ ಔಷಧಿನ ಖರೀದಿ ಮಾಡ್ಕೊಳ್ಳಿ ಅಂತ ಹೇಳಿ ಸರ್ಕಾರಿ ವೈದ್ಯರೇ ಇವತ್ತು ಬಡವರಿಗೆ ಇವತ್ತು ದುಬಾರಿ ಔಷಧಿಗಳನ್ನ ಖಾಸಗಿ ಫಾರ್ಮಸಿಗಳಲ್ಲಿ ತಗೊಳ್ಳೋದಕ್ಕೆ ಅವರೇ ಬರ್ಕೊಡ್ತಾ ಇದ್ದಾರೆ. ಇವತ್ತು ಸ್ಕ್ಯಾನಿಂಗ್ ಸೆಂಟರ್ಗಳು ಇವತ್ತು ಸಿಟಿ ಸ್ಕ್ಯಾನ್ ಮತ್ತೆ MRI ಸೇವೆ ಯಾವ ಸಂಸ್ಥೆಗಳು ಇದನ್ನು ನೀಡ್ತಾ ಇದ್ದಾವೆ, 143 ಕೋಟಿ ರೂಪಾಯಿಗಳನ್ನ ರಾಜ್ಯ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. 143 ಕೋಟಿ ರೂಪಾಯಿಗಳನ್ನ ಬಾಕಿ ಉಳಿಸ್ಕೊಂಡಿದೆ. ಇದು ಪರಿಣಾಮ ಏನು? ಗ್ರಾಮೀಣ ಭಾಗದಲ್ಲಿ ಅಥವಾ ನಗರದಲ್ಲಿರ್ತಕ್ಕಂಥ ಬಡವರು ಸಿಟಿ ಸ್ಕ್ಯಾನು MRI ಸೇವೆ ಯಾವುದು ಕೂಡ ಇಲ್ದೇನೆ ಪರದಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಗರ್ಭಿಣಿ ಸ್ತ್ರೀಯರಿಗೆ ಇವತ್ತು ಅನಾನುಕೂಲ ಆಗ್ತದೆ, ತೊಂದರೆ ಆಗ್ತಾ ಇದೆ. ಮತ್ತೊಂದು ಕಡೆ ವೈದ್ಯರು ಬೀದಿಗಿಳಿದು ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ಇದು ರಾಜ್ಯದ ಜನ ಇವತ್ತು ಕೇಳ್ತಾ ಇದ್ದಾರೆ. ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಅಂತ ಹೇಳಿ ಇವತ್ತು 1000 ದಿನಗಳ ಸಾಧನೆ ಅಂತೇಳಿ ಇವತ್ತು ಸಾಧನಾ ಸಮಾವೇಶ ಮಾಡ್ಕೊಂಡು ಕೂತಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಈ ರಾಜ್ಯದಲ್ಲಿ ಬಡವರು ಯಾವ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತಕ್ಕಂಥ ಕಿಂಚಿತ್ತಾದ್ರೂ ಕೂಡ ಕಾಳಜಿ ಇದೆಯಾ ರಾಜ್ಯ ಸರ್ಕಾರಕ್ಕೆ? ಇದನ್ನು ನಾನು ಇವತ್ತು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ನನ್ನ ಪ್ರಕಾರ ಈ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೀತಾ ಇರ್ತಕ್ಕಂಥ ಸರ್ಕಾರ ಅಲ್ಲ. ಸಿದ್ದರಾಮಯ್ಯ, DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿರುವಂತಹ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ. ಇದರ ಬದಲಾಗಿ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, DK ಶಿವಕುಮಾರ್ ಸರ್ಕಾರ ದಲ್ಲಾಳಿಗೋಸ್ಕರ ಇರುವಂತ ಸರ್ಕಾರ, ದಲ್ಲಾಳಿಗಳನ್ನ ಸಾಕ್ತಾ ಇರ್ತಕ್ಕಂಥ ಸರ್ಕಾರ. ಇದು ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ಸ್ನೇಹಿತರನ್ನ ಈ ಮಾತನ್ನು ಹೇಳೋದಕ್ಕೆ ಕಾರಣ ಇದೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಔಷಧಿ ಕೊರತೆ ಉಂಟಾಗೋದಕ್ಕೆ ಯಾರು ಕಾರಣ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರವೇ ಕಾರಣ, ಸಂಬಂಧಪಟ್ಟಂತ ಸಚಿವರೇ ಕಾರಣ. ನನಗೆ ಲಭ್ಯ ಇರತಕ್ಕಂತ ಮಾಹಿತಿಯ ಪ್ರಕಾರ ಒಬ್ಬ ಪ್ರಭಾವಿ ವ್ಯಕ್ತಿಗಳ ಮಣಿದು, ಅವರ ಒತ್ತಡಕ್ಕೆ ಮಣಿದು ಔಷಧಿ ಖರೀದಿಯಲ್ಲಿ ಅವ್ಯವಹಾರ ನಡೀತಾ ಇದೆ. ಔಷಧಿ ವಿಚಾರದಲ್ಲೂ ಕೂಡ ಜಿಲ್ಲಾ ಆಸ್ಪತ್ರೆಗಳಲ್ಲಿ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ತುಂಡು ಗುತ್ತಿಗೆಯನ್ನ ಕೊಟ್ಟಿದ್ದಾರೆ ಇವರು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅನುಮತಿ ಇರತಕ್ಕಂತ ಅನೇಕ ಸಂಸ್ಥೆಗಳಿದ್ದಾವೆ. ಇವರಿಂದ ಇವರು ಔಷಧಿಗಳನ್ನ ಖರೀದಿ ಮಾಡ್ತಾ ಇಲ್ಲ. ಟೆಂಡರ್ಗಳನ್ನ ಕರೆದ್ರೂ ಸಹ ಟೆಂಡರ್ ನಲ್ಲಿ ಭಾಗವಹಿಸ್ತಾ ಇಲ್ಲ ಯಾರು ಕೂಡ. ಯಾಕೆ ಅಂತ ಹೇಳಿದ್ರೆ, ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ, ಕಮಿಷನ್ ಹಾವಳಿಯಿಂದ 15% 20% ಏನ್ ಕಮಿಷನ್ ಕೇಳ್ತಾ ಇದ್ದಾರೆ. ಈ ವ್ಯವಸ್ಥೆಗೆ ಬೇಸತ್ತು ಟೆಂಡರ್ ಕರೆದ್ರೂ ಸಹ ಯಾವುದೇ ಕಂಪನಿಗಳು, ಪಬ್ಲಿಕ್ ಎಂಟರ್ಪ್ರೈಸಸ್ಗಳು ಔಷಧಿಯನ್ನ ಸರ್ಕಾರಕ್ಕೆ ಹೊತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಬರಾಜು ಮಾಡೋದಕ್ಕೆ ಟೆಂಡರ್ ಪ್ರಕ್ರಿಯೆಯಲ್ಲೂ ಕೂಡ ಭಾಗವಹಿಸೋದಕ್ಕೆ ಮುಂದೆ ಬರ್ತಾ ಇಲ್ಲ. ಹಾಗಾಗಿ ಇಡೀ ವ್ಯವಸ್ಥೆ ಹದಗೆಡಿಸೋದಕ್ಕೆ ರಾಜ್ಯ